ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜಾಂಡೀಸು ಚಿಕ್ಕವರಿಂದ ದೊಡ್ಡವ್ರಿಗೂ ಎಲ್ರಿಗೂ ಕಾಣಿಸ್ಕೊಳ್ತಾ ಇದೆ. ಇಂಥ ಏಜ್ ಅಂತ ಏನಿಲ್ಲ, ವಯಸ್ಸಾದವ್ರು ಕೂಡ ಕಾಣಿಸ್ಕೊಳ್ತಾ ಇದೆ. ಇದು ನಮ್ಮ ಪೂರ್ವಿಕರಿಂದ ನಾವು ಯೂಸ್ ಮಾಡ್ತಾ ಇದ್ದೀವಿ. ಇದು ಬಂದುಬಿಟ್ಟು ಸಣ್ಣ ಕಾಯಿನ ಮೂಲಿಕೆ ಅಂತ ಹೇಳ್ಬಿಟ್ಟು, ಈ ಮೂಲಿಕೆ ಬಂದುಬಿಟ್ಟು ಚಿಕ್ಕ ಚಿಕ್ಕ ಕಾಯಿಗಳಿರ್ತವೆ ಮತ್ತು ಸಣ್ಣ ಸಣ್ಣ ಎಲೆಗಳಿರ್ತವೆ, ಅಲ್ಲೇ ಅರಳಿರುತ್ತೆ. ಇದು ನಿಮಗೆ ನೋಡ್ಬೋದು, ನೀವು ನೋಡಿದ್ರೆ ನಿಮ್ಗೆ ಗೊತ್ತಿರಲ್ಲ. ನಾವೆಲ್ಲ ಪ್ಲ್ಯಾಂಟ್ಸ್ರಲ್ಲೂ ನಮಗೆ ಏನೋ ಒಂದು ಮೆಡಿಸಿನ್ ಇದೆ ಇದರಲ್ಲಿ, ಬಟ್ ನಮ್ಗೆ ಗೊತ್ತಿರಲ್ಲ ಅದು ಹೆಂಗೆ ಯೂಸ್ ಮಾಡಬೇಕು ಏನು ಅಂತ. ನಾನು ಇದರಲ್ಲಿ ಹೇಳ್ತೀನಿ, ಯಾರು ಸ್ಕಿಪ್ ಮಾಡ್ದಿರೋ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಎಲ್ಲೋ ಐ ಮತ್ತು ಬಿಳಿ ಸಣ್ಣ ಸಣ್ಣ ಬೇರುಗಳಾಗಿ ಮತ್ತು ಕೈ ಎಲ್ಲ ಎಲ್ಲೋ ಆಗೋದು, ಮೂತಿ ಹತ್ರ ಈ ನೋಸ್ ಹತ್ರ ಎಲ್ಲ ಎಲ್ಲೋ ಆಗೋದು, ಕೈ ಕಾಲು ಫುಲ್ ಬಾಡಿ ಎಲ್ಲ ಎಲ್ಲೋ ಆಗೋದು, ಆ ಥರ ಎಲ್ಲ ನಮಗೆ ಜಾಂಡೀಸ್ ಕಾಣಿಸ್ಕೊಳ್ತಾ ಇದೆ. ಇನ್ನೂ ಬೇರೆ ಬೇರೆ ಟೈಪ್ಸ್ ಇದ್ದಾವೆ ಜಾಂಡೀಸಲ್ಲಿ. ಇದು ಕೆಲವು ಇದು ಬಂದುಬಿಟ್ಟು ಸಣ್ಣ ಕಾಯಿನ ಎಳೆ ಬಂದುಬಿಟ್ಟು ಚಿಕ್ಕ ಚಿಕ್ಕ ಕಾಯಿಗಳಿರ್ತಾವಲ್ಲ ಅದನ್ನೇ ತೊಗೊಬೇಕು. ಇದರಲ್ಲೇ ಜಾಸ್ತಿ ಟೈಪ್ಸ್ ಇದ್ದಾವೆ ಈ ಈ ಮೂಲಿಕೆಯಲ್ಲಿ. ಈ ಮೂಲಿಕೆದು ಬಂದುಬಿಟ್ಟು ಚಿಕ್ಕ ಚಿಕ್ಕ ಕಾಯಿಗಳು ಬಿಟ್ಟಿರ್ತವೆ. ಅದು ಈ ಥರ ನಾವು ಎತ್ಕೊಂಡ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ, ಮುಟ್ಟು ನೋಡಿದ್ರೆ. ಅದು ಈ ಥರ ಇಂಟಾಗ ನಮಗೆ ಇದು ಬರೋಲ್ಲ. ಇದು ಬಂದುಬಿಟ್ಟು ಹೆಂಗೆ ಯೂಸ್ ಮಾಡಬೇಕಂದ್ರೆ, ಇಷ್ಟು ಮಾತ್ರ ನಮ್ಗೆ ಸಾಕಾಗುತ್ತೆ. ಇಷ್ಟು ಒಂದೊತ್ತಿಗೆ ನಾವು 3 ಟೈಮ್ಸ್ ತೊಗೊಬೇಕು. ಇದನ್ನು ಚೆನ್ನಾಗಿ ನೆನೆಸ್ಬಿಟ್ಟು ಒಂದು 5 ಮಿನಿಟ್ಸ್ ಬಿಟ್ಬಿಡಬೇಕು. ಚೆನ್ನಾಗಿ ನೆನೆಸ್ಬಿಟ್ಟು 5 ಮಿನಿಟ್ಸ್ ಬಿಟ್ಬಿಟ್ಟು ಇದನ್ನು 5 ಮಿನಿಟ್ಸ್ ಆದಮೇಲೆ ಚೆನ್ನಾಗಿ 2 ಟೈಮ್ಸ್ ಚೆನ್ನಾಗಿ ತೊಳೆದಬೇಕು. ಚೆನ್ನಾಗಿ ಇದನ್ನ 2 ಟೈಮ್ಸ್ ತೊಳೆದ್ಮೇಲೆ ಹಿಂಡಿಬಿಟ್ಟು ಚೆನ್ನಾಗಿ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳಿ. ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಬಿಟ್ಮೇಲೆ ಇದನ್ನು ಎತ್ಕೊಂಡು ಇದು ಜೊಜಿತಿರಲ್ಲ ಅದನ್ನು ಇದರಲ್ಲಿ ಎತ್ಕೊಂಡು ರೋಲ್ರೈ ಅಂತಾರೆ, ಅದರಲ್ಲಿ ಹಾಕ್ಕೊಂಡು, ಇಲ್ಲ ನಿಮಗೆ ಯಾವ ಕನ್ವೀನಿಯೆಂಟ್ ನೀವು ಯಾವುದ್ರಲ್ಲಿ ಜೊಜಿತೀನಿ ಅಂದ್ರೂ ಪರವಾಗಿಲ್ಲ, ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಜಜ್ಜಬೇಕು. ಚೆನ್ನಾಗಿ ಇದನ್ನು ಜಜ್ಜಬೇಕು. ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ನೀಟಾಗಿ ಚೆನ್ನಾಗಿ ತೊಳೆದ್ಬಿಟ್ಟು ಚೆನ್ನಾಗಿ ಜಜ್ಜಿ ಅದನ್ನು ಒಂಥರ ಉಂಡೆ ಥರ ಆಗಬೇಕದು. ಅಷ್ಟು ಮಾತ್ರ ಜಜ್ಜಿದ್ರೆ ಸಾಕು. ನೀವು ಎಷ್ಟು ಜಾಸ್ತಿ ಟೈಮ್ ಜಜ್ಜಬೇಕು ಇಲ್ಲ ಮಿಕ್ಸಿಗೆ ಹಾಕ್ಬೇಕು ಆ ಥರ ಏನಿಲ್ಲ. ಈ ಥರ ನಾವು ಜಜ್ಜಿ ತೊಗೊಂಡ್ರೆ ಸಾಕು. ಆ ಜಜ್ಜಿ ತಗೊಂಡಿರೋದನ್ನು ನಾವು 3 ಪಾರ್ಟ್ಸಾಗಿ ಡಿವೈಡ್ ಮಾಡ್ಕೊಬೇಕು. ನಾನು ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ಆ ಥರ. ಅಷ್ಟು ಮಾತ್ರ ಜಜ್ಕೊಂಡ್ರೆ ಸಾಕು. 3 ಪಾರ್ಟ್ಸಾಗಿ ಅದನ್ನು ಡಿವೈಡ್ ಮಾಡಿಕೊಂಡು ನೀವು ಒಂದು ಪ್ಲೇಟಲ್ಲಿ ತೊಗೊಳ್ಳಿ. ಆ 3 ಪಾರ್ಟ್ಸ್ ಇರ್ತಾವಲ್ಲ, ಆ 3 ಪಾರ್ಟ್ಸನ್ನು ನೀವು ಪ್ಲೇಟಲ್ಲಿ ತೊಗೊಂಡ್ಬಿಟ್ಮೇಲೆ ಆ ಮಜ್ಜಿಗೆನ ಒಂದು ಗ್ಲಾಸಲ್ಲಿ ತೊಗೊಳ್ಳಿ. ಚೆನ್ನಾಗಿ ನೀರು ಹಾಕಿ ಮಿಕ್ಸ್ ಮಾಡಿರ್ತಾರಲ್ಲ ಮೊಸರನ್ನ, ಆ ಮೊಸರನ್ನ ಚೆನ್ನಾಗಿ ನೀವು ಇದು ಬೆಣ್ಣೆ ಎಲ್ಲ ಇರಬಾರ್ದು, ಅದು ವೈಟ್ ಕಲರ್ದು ಇರುತ್ತಲ್ಲ ಅದೆಲ್ಲ ಇರಬಾರ್ದು. ಅದನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು ಮೊಸರನ್ನ ತೊಗೊಂಡು ಒಂದು ಗ್ಲಾಸಲ್ಲಿ, ನೀವು ಮಾತ್ರೆ ಟೈಪ್ ಆದ್ರೂ ನಾವು ನುಂಗ್ತೀವಲ್ಲ ಮಾತ್ರೆ, ಆ ಥರ ಆದರೂ ನುಂಗ್ಬೋದು. ಇಲ್ಲ ಮಜ್ಜಿಗೆಯಲ್ಲಿ ಕಲಿಸ್ಕೊಂಡ್ಬಿಟ್ಟು ನುಂಗ್ತೀನಿ ಅಂದರೆ ನುಂಗ್ಬೋದು. ಇದು ಟೇಸ್ಟ್ ಬಂದುಬಿಟ್ಟು ಸ್ವಲ್ಪ ಕಹಿ ಇರುತ್ತೆ, ಸ್ವಲ್ಪ ಉಗುರಿರುತ್ತೆ, ಬಟ್ ಇದು ತುಂಬ ಯೂಸ್ಫುಲ್ ರೆಮಿಡಿ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೊಗೊಳ್ಬೇಕು. ಒಂದು ಯೂಸ್ ಮಾಡ್ತಾ ಇದ್ದ ತಕ್ಷಣ ನಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್ so that all notifications comes to your mobile.